ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಬನ್ನಿ, ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಈಗ ಯೂನಿಟ್ ಟೆಸ್ಟ್ ಒಂದು ಬರ್ತಾ ಇದೆ, ಬಹಳ ಸಮೀಪದಲ್ಲಿದೆ, ಹೌದಲ್ವಾ? ಎಲ್ಲರಿಗೂ ಕೂಡ ಈಗಾಗಲೇ ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದಾರೆ ಅಂದ್ಕೊಂಡಿದ್ದೀನಿ. ನಿಮ್ಮ ಕಾಲೇಜ್ಗಳಲ್ಲಿ ದಯವಿಟ್ಟು ಆ ಟೈಮ್ ಟೇಬಲನ್ನು ನಮ್ಮ ಮೇಲೆಡೆಗೆ ಕಳುಹಿಸಿ ಕೊಟ್ಟರೆ ಭಾಳ ಒಳ್ಳೆಯದಾಗತ್ತೆ ಸರ್. ನಮಗೂ ಒಳ್ಳೆಯದು, ನಿಮಗೂ ಒಳ್ಳೆಯದಾಗತ್ತೆ. ಜೊತೆಗೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಕಳಿಸೋದನ್ನು ಮರೆಯಬೇಡಿ ಎಕ್ಸಾಮ್ ಆದ ತಕ್ಷಣ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ನಮ್ಮ ಶಿವರೆಡ್ಡಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ವಿದ್ಯಾರ್ಥಿ ನಮಗೆ ಫಸ್ಟ್ ಇಯರಿಂದನೂ ಸಬ್ಸ್ಕ್ರೈಬರೇ, ಫಸ್ಟ್ ಇಯರಲ್ಲೂ ಪೂರ್ತಿ ಕ್ವಶನ್ ಪೇಪರನ್ನು ಕಳಿಸಿಕೊಟ್ಟಂಥವರು. ಈಗ ಏನು ಹೇಳಿದ ಹಾಗೆಯೇ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು ಶಿವರೆಡ್ಡಿ ಅವರಿಗೆ. ಗಾಡ್ ಬ್ಲೆಸ್ ಯು ಆಲ್. ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿದ್ದೀರಾ, ದೇವ್ರು ನಿಮಗೂ ಕೂಡ ಚೆನ್ನಾಗಿ ಮಾಡಲಿ ಅಂತ ದೇವರಲ್ಲಿ ಬೇಡಿಕೊಳ್ತೇನೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಈ ಒಂದು ಪ್ರಶ್ನೆ ಪತ್ರಿಕೆ ಕಂಪ್ಯೂಟರ್ ಸೈನ್ಸಿಂದ ಆಗಿರುತ್ತೆ. ಇದು ನಮ್ಮ ಎರಡನೆಯ ವಿಡಿಯೋ ಆಗಿದೆ ಕಂಪ್ಯೂಟರ್ ಸೈನ್ಸ್ ಮೇಲೆ. ದಿಸ್ ಈಸ್ ಅವರ್ ಸೆಕೆಂಡ್ ವಿಡಿಯೋ. ನೋಡಿ, ಚೂಸ್ ದ ಕರೆಕ್ಟ್ ಆನ್ಸರ್. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. ಈ ಎಲ್ಲ MCQsಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ವಾಟ್ ಹ್ಯಾಪನ್ಸ್ ಆಫ್ಟರ್ ಆ್ಯನ್ ಎಕ್ಸೆಪ್ಷನ್ ಈಸ್ ರೇಸ್ಡ್ ಡ್ಯೂರಿಂಗ್ ದಿ ರೈಸ್ ಸ್ಟೇಟ್ಮೆಂಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಬಿ ಆಗಿರುತ್ತೆ. ದಿ ಕರೆಂಟ್ ಬ್ಲಾಕ್ ಸ್ಟಾಪ್ಸ್ ಎಕ್ಸಿಕ್ಯೂಷನ್ ಅಂತ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಕ್ವಶನ್ ನಂಬರ್ 2 ನೋಡ್ತಾ ಹೋಗೋಣ. ಇವೆರಡು ಕ್ವಶನ್ ಪೇಪರ್ ಸಾಲ್ವ್ ಮಾಡಿಬಿಟ್ರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಲಾಸ್ಟ್ ವೀಕಲ್ಲಿ ಒಂದು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ ನಿಮಗೆ ವಿತ್ ಕೀ ಆನ್ಸರ್. ಅದು ಕೂಡ ಈ ಒಂದು ಕೀ ಆನ್ಸರು ತಾವುಗಳು ಕೂಡ ನಮ್ಮ ಮೇಲೆಡೆಗೆ ತಮ್ಮ ಬಳಿ ಇರುವಂಥ ತಮ್ಮ ಎಕ್ಸಾಮ್ ಆಗಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡಿ, ಆಯಿತಾ? ನಿಮ್ಮ ಹೆಸರು, ನಿಮ್ಮ ಡಿಸ್ಟಿಕ್ ಹೆಸರು ಹಾಗೂ ನಿಮ್ಮ ಹೆಸರು, ಆಯಿತಾ? ನಿಮ್ಮ ಹೆಸರು ತಾವುಗಳು ಹೈಡ್ ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಅಪ್ಪದೋ ಅಮ್ಮದೋ ಹೆಸರು ಕಳಿಸಿದ್ರು ಕೂಡ ಓಕೆ. ವೆನ್ ಈಸ್ ದಿ ಎಲ್ಸ್ ಏನು ಕ್ಲಾಸ್ ಎಕ್ಸಿಕ್ಯೂಟೆಡ್ ಇನ್ ಎ ಟ್ರೈ ಡ್ಯಾಶ್ ಎಕ್ಸೆಪ್ಟ್ ಬ್ಲಾಕ್ ಅಂತ ಇದೆ. ಕ್ವಶನ್ ನಂಬರ್ 2 ಸರಿಯಾದ ಉತ್ತರ ಇಫ್ ನೋ ಎಕ್ಸೆಪ್ಷನ್ ಅಕ್ಕರ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ವಿಚ್ exception is raised if the following code is executed and the input is ABC ಅಂತ ಇದೆ, ಹೌದಲ್ವಾ ವಿದ್ಯಾರ್ಥಿಗಳೇ? ಆಯಿತಾ? ಅದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 3ಕ್ಕೆ ಮತ್ತೆ ವ್ಯಾಲ್ಯೂ ಎರರ್ ಅಂತ ಇದೆ ಅಲ್ವಾ, ಆಪ್ಷನ್ ಎ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೋಸ್ಕರ ಇಷ್ಟು ಸಮಯವನ್ನು ನಾವು ಏನಂತೀರ ವ್ಯರ್ಥ ಅಲ್ಲ, ಅದು ಯುಟಿಲೈಸ್ ಮಾಡ್ತಾ ಇದ್ದೀವಿ, ಹೌದಲ್ವಾ? ನಿಮ್ಗೆ ಒಳ್ಳೇದಾದರೆ ನನಗೂ ಕೂಡ ಒಳ್ಳೇದು ಮಾಡ್ತಾನೆ ದೇವರು, ಅಷ್ಟೇ. ದಟ್ ಇಂಟೆನ್ಷನ್ ಈಸ್ ವೆರಿ ಕ್ಲಿಯರ್. ಇಫ್ ಐ ಡೂ ಗುಡ್ ವಿತ್ ಅದರ್ಸ್ ಗಾಡ್ ವಿಲ್ ಸರ್ವ್ ಮೀ ಹ್ಯಾಪಿಲಿ, ಆಯಿತಾ? ಅವನು ಕೂಡ ನನಗೆ ಸದಾ ಸಂತೋಷವಾಗಿ ಇರ್ತಾರೆ ನಮ್ಮ ದೇವರು. ನೋಡಿ, ಕ್ವಶನ್ ನಂಬರ್ 4ಗೆ ಹೋಗುವ. ಅಸರ್ಷನ್ ಆ್ಯಂಡ್ ರೀಸನ್ ಅಂತ ಇದೆ, ಆಯಿತಾ? ಇದಕ್ಕೆ ಸರಿಯಾದ ಉತ್ತರ ಬಂದು ಮತ್ತೆ ಆಪ್ಷನ್ ಎ ಆಗಿರುತ್ತೆ. ಬೋತ್ ಸ್ಟೇಟ್ಮೆಂಟ್ ಎ ಆ್ಯಂಡ್ ರೀಸನ್, ಆಯಿತಾ? ಏನಿದು ಅಸರ್ಷನ್ ಎ ಆ್ಯಂಡ್ ರೀಸನ್ ಆರ್ ಟ್ರೂ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಐ ರಿಪೀಟ್, ಕ್ವಶನ್ ನಂಬರ್ 1 ಬಿ, ಕ್ವಶನ್ ನಂಬರ್ 2, 3, 4 ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ ವಿದ್ಯಾರ್ಥಿಗಳೇ, ನೋಡ್ತಾ ಇದ್ದಂಗೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡೋದು ಮರೆಯಬೇಡಿ. ಕ್ವಶನ್ ನಂಬರ್ 5 ಡ್ಯೂರಿಂಗ್ ಇನ್ಫಿಕ್ಸ್ ಆಫ್ ಪೋಸ್ಟ್ ಫಿಕ್ಸ್ ಕನ್ವರ್ಷನ್ ವಾಟ್ ಹ್ಯಾಪನ್ಸ್ ವೆನ್ ರೈಟ್ parenthesis is encountered ಅಂತ ಇದೆ, ಎನ್ಕೌಂಟರ್ಡ್ ಅಂತ. ಕ್ವಶನ್ ನಂಬರ್ 5 ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಆಪ್ರೇಟರ್ಸ್ ಆರ್ ಪಾಪ್ಡ್ ಟಿಲ್ ಲೆಫ್ಟ್ ಪ್ಯಾರಂಥಿಸೈಸ್ ಅಂತ ಇದೆ, ಪ್ಯಾರಂಟಿಸೈಸ್. ನೋಡಿ ವಿದ್ಯಾರ್ಥಿಗಳೇ, ಏನಾದರೂ ಆನ್ಸರ್ ನಿಮಗೆ ತಪ್ಪು ಕಂಡಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ತಿದ್ದಬಹುದು. ದಿಸ್ ಈಸ್ ಅ ಫ್ರೀ ಪ್ಲಾಟ್ಫಾರ್ಮ್, ದಿಸ್ ಈಸ್ ಯುವರ್ ಪ್ಲಾಟ್ಫಾರ್ಮ್, ನೋ ನೀಡ್ ಟು ಹೆಜಿಟೇಟ್, ಆಯಿತಾ? ಇಲ್ಲಿ ಇರೋದೇ ಕಲೀಲಿಕ್ಕೆ ನೀವಾಗಲಿ ನಾವಾಗಲಿ, ಆಯಿತಾ? ನಾನು ಕಂಪ್ಯೂಟರ್ ಟೀಚರ್ ಅಲ್ಲ, ಇಷ್ಟು ನೆನಪಿರಲಿ. ಐ ಆಮ್ ಎ ಇಂಗ್ಲೀಷ್ ಟೀಚರ್. ನಾನು ಇಂಗ್ಲೀಷನ್ನು ಬೋಧನೆ ಮಾಡ್ತೀನಿ ಪ್ರಥಮ PUCಗೆ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ. ಕ್ವಶನ್ ನಂಬರ್ 6 ಮೈ ಡಿಯರ್ ಚಿಲ್ಡ್ರನ್, ಕ್ವಶನ್ ನಂಬರ್ 5 ಎಲ್ಲಿದ್ದೀರಿ? ಎಸ್. ಡ್ಯೂರಿಂಗ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಎಲ್ಲಿದೆ? ಕನ್ವರ್ಷನ್ ವಾಟ್ ಹ್ಯಾಪನ್ಸ್ ವೆನ್ ಎ ರೈಟ್ ಪೇರೆಂಟ್ ಥೀಸಿಸ್ ಈಸ್ ಎನ್ಕೌಂಟರ್ಡ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 6 ಇವ್ಯಾಲ್ಯುಯೇಟ್ ದಿ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ 6(2)3 ಅಂತ ಇದೆ, ಸ್ಟಾರ್ ಕ್ವಶನ್ ಮಾರ್ಕ್ ಇದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. 9 ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7 ಅಸರ್ಷನ್ ರೀಸನ್ ಇದೆ, ಮತ್ತು ಇದರಲ್ಲಿ ಸರಿಯಾದ ಉತ್ತರ ಬಂದು ಎ ಈಸ್ ಫಾಲ್ಸ್, ಆಯಿತಾ? ದೆನ್ ಬಿ ಈಸ್ ಟ್ರೂ, ಅಂದರೆ ಅಲ್ಲಿಗೆ ಎಸ್, ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಥ್ಯಾಂಕ್ ಯು ಮೈ ಡಿಯರ್ ಚಿಲ್ಡ್ರನ್. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ನಾವು ಹೋಗುವ. ನಿಮಗೆ ನೋಡಿ
ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಈಗ ಇಲ್ಲಿ 7 MCQs ಇತ್ತಲ್ವ, 70 ಅಂಕಗಳಿಗೆ 70 ಮಾರ್ಕ್ಸಿಗೆ 15 MCQಸು ಬರುತ್ತದೆ ಎಲ್ಲಿ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಹಾಗಾಗಿ ಇಲ್ಲಿ 35 ಮಾರ್ಕ್ಸು ಕ್ವಶನ್ ಪೇಪರಲ್ಲಿ ನಿಮಗೆಲ್ಲರಿಗೂ ಕೂಡ 7 ಆಯಿತಾ, ಅದರ ಅರ್ಧವಾದ ಅದನ್ನು ಕೊಟ್ಟಿದ್ದಾರೆ. ಕ್ವಶನ್ ಪೇಪರ್ ಪ್ಯಾಟ್ರನ್ನು ಭಾಳ ಈಸಿಯಾಗಿರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ಅಷ್ಟೇ, ಇಲ್ಲಿ 5 ಕೊಟ್ಟಿದ್ದಾರೆ, ಆ್ಯಕ್ಚುಲಿ 3 ಕೊಡಬೇಕು. ಇಲ್ಲಿ 50 ಮಾರ್ಕ್ಸಿಗೆ ಕಂಡಕ್ಟ್ ಮಾಡಿದ್ದಾರಲ್ವ ಟೆಸ್ಟು, ಹಾಗಾಗಿ ಇದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಕರೆಕ್ಟ್ ಆನ್ಸರ್ಸ್ ಫ್ರಮ್ ದಿ ಬ್ರಾಕೆಟ್ ಅಂತ ಇದೆ. ದಿ ಪೈಥಾನ್ ರನ್ ಟೈಮ್ ಸಿಸ್ಟಮ್ ಸರ್ಚ್ ದಿ ಡ್ಯಾಶ್ ಅಂತ ಇದೆ. ಬಹಳ ಈಸಿ ಸರ್. ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ ಬಂದು ಕಾಲ್ ಸ್ಟ್ಯಾಕ್ ಇಸ್ ದ ರೈಟ್ ಆನ್ಸರ್. ಕಾಲ್ ಸ್ಟ್ಯಾಕ್. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. Question number 9, the exception raised when the user press an interrupt key like control plus C as dash ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಏನಂತೀರ ಸರ್ ಅದು? ಕೀಬೋರ್ಡ್ ಇಂಟರಪ್ಟ್ ಅಂತ ಹೇಳುತ್ತೇವೆ. Question number 10, the try block is mandatory when using the dash clause in the Python exception handling ಅಂತ ಇದೆ ಅಲ್ವಾ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಏನಂತೀರ ಸರ್ ಇದು? ಕ್ಲಾಸ್ ಇದೇನಪ್ಪ? ಎಕ್ಸೆಪ್ಟ್ ಅಂತ ಇದಲ್ವಾ, ಅದೇ ಸರಿಯಾದ ಉತ್ತರ. ಎಕ್ಸೆಪ್ಟ್ ಆಯಿತಾ, ಲಾಸ್ಟ್ ಆಪ್ಷನ್ ಇದಲ್ವಾ ಅದು. ಈಗ ಕ್ವಶನ್ ನಂಬರ್ 11 ತಾವೇ ನನಗೆ ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಆಯಿತಾ. ಅಟೆಂಪ್ಟಿಂಗ್ ಟು ರಿಮೂವ್ ಆ್ಯನ್ ಎಲಿಮೆಂಟ್ ಫ್ರಮ್ ದಿ ಎಂಪ್ಟಿ ಸ್ಟಿಕ್ ಲೀಡ್ಸ್ ಟು ಡ್ಯಾಶ್ ಕಂಡೀಷನ್. ದಯವಿಟ್ಟು ಈ ಒಂದು ಆನ್ಸರನ್ನು ತಾವೇ ನನಗೆ ಕಮೆಂಟ್ ಮಾಡಬೇಕು. ಕ್ವಶನ್ ನಂಬರ್ 11 and 12, ಇನ್ ಇವ್ಯಾಲ್ಯುಯೇಷನ್ ಆಫ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಓನ್ಲಿ ಡ್ಯಾಶ್ ಆರ್ ಪುಷ್ಡ್ ಆನ್ ಟು ದಿ ಸ್ಟ್ಯಾಕ್ ಅಂತ ಇದೆ. ಆಪ್ಷನ್ ಎಲ್ಲರಿಗೂ ಕೂಡ ಮೇಲ್ಗಡೆ ಕಾಣ್ತಾ ಇದ್ದಾವೆ. ಕೀಬೋರ್ಡ್ ಎರಪ್ಟ್ ಅದು ಯೂಸ್ ಮಾಡಿದ್ವಿ ನಾವು, ಆಪರೆಂಟ್ಸ್ ಯೂಸ್ ಮಾಡಿಲ್ಲ, ಕಾಲ್ ಸ್ಟಾಕ್ ಯೂಸ್ ಆಯಿತು, ಅಂಡರ್ಫ್ಲೋ ಯೂಸ್ ಆಗಿಲ್ಲ, ಓವರ್ಫ್ಲೋ ಯೂಸ್ ಆಗಿಲ್ಲ. ಹೌದಲ್ವಾ? ಈ 3ರಲ್ಲೇ ಒಂದು ಉತ್ತರ ಆಗಿರುತ್ತೆ. ಅದಕ್ಕೆ ಆನ್ಸರ್ ಎನಿ 4 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. 2 ಮಾರ್ಕ್ಸ್ ಕ್ವಶನ್ಸ್ ಇವು ಆಯಿತಾ. ಯಾವುದಾದ್ರೂ 4 ಬರೀರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಯಿತಾ. 3 + 3 6 ಇದೆ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೂಡ ನಿಮಗೆಲ್ಲರಿಗೂ ಕೂಡ 2 ಮಾರ್ಕ್ಸ್ ಎಕ್ಸ್ಟ್ರಾ ಕ್ವಶನ್ಸು ಇದ್ದೇ ಇರುತ್ತೆ, ಹಾಗೂ 3 ಮಾರ್ಕ್ಸ್ ಕೂಡ ಎಕ್ಸ್ಟ್ರಾ ಕ್ವಶನ್ಸ್ ಬರುತ್ತೆ. ಇವೆಲ್ಲ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂಥದ್ದಾಗಿರುತ್ತೆ. ಸಾರಿ, ನಿಮ್ಮ ಯೂನಿಟ್ ಟೆಸ್ಟ್ 1ಗೆ ದಯವಿಟ್ಟು ನಮ್ಮ ವಿಡಿಯೋವನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಸರ್ಕ್ಯುಲೇಟನ್ನು ಮಾಡೋದು ಮರೆಯಬೇಡಿ ಸರ್. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಥ್ರೂ ಸೋಷಿಯಲ್ ಮೀಡಿಯಾ. ನಿಮ್ಮ ಇನ್ಸ್ಟಾಗ್ರಾಮು ಮತ್ತು ಆದರೆ ಅದು ಟ್ವಿಟರು, ಈಗರು ಏನೇನೋ ಇದ್ದಾವಲ್ವಾ, ಫೇಸ್ಬುಕ್ಕು. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಉದ್ದೇಶ ಅಷ್ಟೇ. ಧನ್ಯವಾದಗಳು. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂಥ ನಮ್ಮ ಶಿವರೆಡ್ಡಿ ಅವರಿಗೆ ಗಾಡ್ ಬ್ಲೆಸ್ ಯು. ಯಾಕಂದರೆ ಸಂಪೂರ್ಣವಾಗಿ ಪೂರ್ತಿ 50 ಮಾರ್ಕ್ಸ್ ಪೇಪರಿನ ಕೀ ಆನ್ಸರ್ ಕೂಡ ಅಪ್ಲೋಡನ್ನು ನಮಗೆ ಇಲ್ಲಿ ಮಾಡಿ ಅವರು ಕೊಟ್ಟಿದ್ದಾರೆ, ವಿತ್ ಆನ್ಸರೇ ಕಳಿಸಿದ್ದಾರೆ. ಗಾಡ್ ಬ್ಲೆಸ್ ಯು. ನೋಡಿ ವಿದ್ಯಾರ್ಥಿಗಳೇ, ತಾವುಗಳು ಆನ್ಸರ್ ಕಳಿಸಬೇಕು ಅಂತ ಇಲ್ಲ, ದಯವಿಟ್ಟು ನಮ್ಮ ಮೇಲ್ ಐ ಡಿ ಎಲ್ಲರಿಗೂ ಕೂಡ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಈ ಒಂದು ಮೇಲ್ ಐ ಡಿಗೆ ಎಲ್ಲರೂ ಕೂಡ ಭಾಳ ಈಸಿ. ನಮ್ಮ ಮೇಲ್ ಐ ಡಿ ನೆನಪಿಟ್ಕೊಳ್ಳೋದು all-in-one pdf999@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ ಆಯಿತಾ. ಇದಕ್ಕೆ ತಮ್ಮ ಬಳಿ ತಮ್ಮ ಕಾಲೇಜಿನ ಪ್ರಶ್ನೆ ಪತ್ರಿಕೆಯನ್ನು ನಮಗೆ ನಿಮ್ಮ ಹೆಸರು ಬರೆದು ಕಳುಹಿಸಿಕೊಡಿ ಆಯಿತಾ. ಎವ್ರಿ ಇಯರ್ ವಿ ಪೋಸ್ಟ್ ಸೋ ಮೆನಿ ಕ್ವಶನ್ ಪೇಪರ್ಸ್. ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಕಾನ್ಫಿಡೆನ್ಸ್ ಲೆವೆಲಲ್ಲಿ ಹೋಗಿ ಎಕ್ಸಾಮನ್ನು ಬರೆದು ಬರ್ತಾಯಿದ್ದಾರೆ, ಖುಷಿಯಿಂದ ಬರ್ತಾಯಿದ್ದಾರೆ. ತಾವುಗಳು ದಯವಿಟ್ಟು ಹೊಸದಾಗಿ ಇರುವಂಥವರು ನಮ್ಮ ಏನಂತೀರ ಪೋಸ್ಟ್ ಸೆಕ್ಷನಲ್ಲಿ ಹೋಗಿ ನೋಡಿದರೆ ಪ್ಲೇಲಿಸ್ಟ್ ಆದಮೇಲೆ ಇರುವಂಥದ್ದು, ಹೌದಲ್ವಾ? ಫಸ್ಟು ನಿಮಗೆ ವಿಡಿಯೋಸ್ ಅಂತ ಸಿಗುತ್ತೆ, ಶಾರ್ಟ್ಸ್ ಅಂತ ಇರುತ್ತೆ, ಪ್ಲೇಲಿಸ್ಟ್ ಅಂತ ಬರುತ್ತೆ, ಕಮ್ಯುನಿಟಿ ಅಂತ ಬರುತ್ತೆ, ನಂತರದಲ್ಲಿ ಪೋಸ್ಟ್ ಅಂತ ಇರುತ್ತೆ. ಅಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳು ಏನೆಲ್ಲ ಕಮೆಂಟ್ಸನ್ನು ಮಾಡಿದ್ದಾರೆ, ಎಷ್ಟು ಹೆಲ್ಪ್ ಆಗಿದೆ ಅವರಿಗೆ ಅಂತ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್. ಚೆನ್ನಾಗಿ ಬರೆದು ಒಳ್ಳೆ ಅಂಕಗಳನ್ನು ತೆಗೆದು ತಾವುಗಳು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿದರೆ ನಮಗೂ ಕೂಡ ಖುಷಿಯಾಗುತ್ತೆ. ಮುಂದಿನ ವಿಡಿಯೋ ಯಾವುದರ ಬಗ್ಗೆ ಬೇಕು, ಯಾವ ಟಾಪಿಕ್ಕಿನ ಬಗ್ಗೆ ಬೇಕು, ಯಾವ ಸಬ್ಜೆಕ್ಟಿನ ಬಗ್ಗೆ ಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. God bless you all. Any mistakes, any clarification, feel free to ಏನಂತೀರ ಸರ್ ಕಮೆಂಟ್ ಮೀ ಆಯಿತಾ. ವಿಡಿಯೋ ನೋಡ್ತಾ ಇದ್ದಂಗೆ ನಿಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ಎಲ್ಲರಿಗೂ ಕೂಡ ಹೈಪ್ ಅಂತ ಇರುತ್ತೆ, ಆ ಹೈಪನ್ನು ಕ್ಲಿಕ್ ಮಾಡಿ ನಮಗೆ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡೋದು ಮರೆಯಬೇಡಿ ಸರ್ ಆಯಿತಾ. ಐ ಫರ್ಗೊಟ್ ಟು ಟೆಲ್ ಅಟ್ ದಿ ಬಿಗಿನಿಂಗ್ ಆಫ್ ದಿಸ್ ವಿಡಿಯೋ, ಸಾರಿ ಆಯಿತಾ. ಗಾಡ್ ಬ್ಲೆಸ್ ಯು. ನೋಡಿ ವಿದ್ಯಾರ್ಥಿಗಳೇ, ಕೊನೆಯ ಭಾಗ ಇನ್ನೂ 2-3 ಪ್ರಶ್ನೆಗಳಿವೆ. ಅದನ್ನು ತಾವುಗಳು ಆನ್ಸರ್ ನೋಡ್ಕೊಳ್ಳಿ ಅಂದ್ಬಿಟ್ಟೆ
ಇದನ್ನು ಡ್ರ್ಯಾಗನ್ನು ಮಾಡುತ್ತಿರುವಂಥದ್ದಾಗಿರುತ್ತೆ. 10 ನಿಮಿಷದ ಕಾಲಾವಕಾಶವನ್ನು ತಾವುಗಳು ನಮಗೆ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಪೇಪರು ಲೆಂತಿ ಯಾಕಾಯಿತು ಅಂತ ಹೇಳಿದರೆ, ಇದು 50 ಮಾರ್ಕ್ಸಿಗೆ ಕಂಡಕ್ಟ್ ಮಾಡಿದ್ದಾರೆ ಆ ಒಂದು ಕಾಲೇಜಲ್ಲಿ ಎಕ್ಸಾಮು. ಆ್ಯಕ್ಚುಲಿ 35 ಮಾರ್ಕ್ಸಿಗೆ ಕಂಡಕ್ಟ್ ಮಾಡಬೇಕು ಸರ್ ಅದನ್ನು, ಆ್ಯಸ್ ಪರ್ ದಿ ರೂಲ್ಸ್ ಆಫ್ PUC ಬೋರ್ಡ್. ಆದರೆ ಕಾಲೇಜಿನವರು ತಮಗೆ ಇಷ್ಟ ಬಂದಂಗೆ ಮಾಡ್ಕೊತಾರೆ. ಇಷ್ಟ ಬಂದಂಗೆ ಅಂದರೆ ಏನು ವಿದ್ಯಾರ್ಥಿಗಳ ಹಾಳಾಗಲಿ ಅಂತಲ್ಲ, ಸ್ವಲ್ಪ ಜಾಸ್ತಿ ಬರೆದ್ರೆ ಪ್ರಾಕ್ಟೀಸ್ ಆಗತ್ತಲ್ಲ ಅಂತ ಆ ಒಂದು ದೃಷ್ಟಿಕೋನದಿಂದ ಇವೆಲ್ಲ ಮಾಡ್ತಾರೆ. ನಂತರದಲ್ಲಿ ಆವ್ರೇಜನ್ನು ತೆಗೆದು ಮಾರ್ಕ್ಸನ್ನು ಒಗಿತಾ ಇರ್ತವ್ರೆ, ಹೌದಲ್ವಾ? ಎಸ್, ಧನ್ಯವಾದಗಳು. ನೋಡಿ, ಐ ಥಿಂಕ್ ವಿ ಆರ್ ಇನ್ ದ ಲಾಸ್ಟ್ ಪೇಜ್ ಆಫ್ ಅವರ್ ಆನ್ಸರ್ ಶೀಟ್.